ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಟೆಸ್ಟ್ ಮ್ಯಾಚ್ಗಳು ರೋಚಕತೆಯಿಂದ ಶುರುವಾಗಿದೆ. ಇದರ ನಡುವೆ ಒಂದು ಪ್ರಶ್ನೆ ಕೂಡ ಎದ್ದಿದೆ. ಶಾರ್ದೂಲ್ ಠಾಕೂರ್ಗೆ ಯಾಕೆ ಪ್ಲೇಯಿಂಗ್ 11ನಲ್ಲಿ ಆಯ್ಕೆ ಮಾಡಿಕೊಂಡ್ರಿ ಅಂತ. ಇದನ್ನು ಕೇವಲ ಫ್ಯಾನ್ಸ್ ಮಾತ್ರ ಕೇಳ್ತಾ ಇಲ್ಲ, ಕ್ರಿಕೆಟ್ ದಿಗ್ಗಜರೇ ಇದರ ಬಗ್ಗೆ ಪ್ರಶ್ನೆ ಎತ್ತುತ್ತಿದ್ದಾರೆ. ಲೀಡ್ಸ್ನಲ್ಲಿ ಶಾರ್ದೂಲ್ ಬ್ಯಾಟಿಂಗ್ನಿಂದ ರನ್ ಬರ್ತಿಲ್ಲ ಮತ್ತು ಬೌಲಿಂಗ್ನಿಂದ ವಿಕೆಟ್ ಬೀಳ್ತಾ ಇಲ್ಲ. ಹೀಗಾಗಿ ತಂಡದ ಮ್ಯಾನೇಜ್ಮೆಂಟ್ ಮತ್ತು ನಾಯಕನ ಬಗ್ಗೆ ಟೀಕೆಗಳು ವ್ಯಕ್ತವಾಗಿದೆ. ನಂಬಿಕೆ ಇಲ್ದಿದ್ರ ಮೇಲೆ ಯಾಕೆ ಆಡಿಸ್ತೀರಾ ಅಂತ ಹೇಳಿ ಪ್ರಶ್ನೆ ಕೂಡ ಎದ್ದಿದೆ. ಬನ್ನಿ ಹಾಗಿದ್ರೆ ಈ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಬಗ್ಗೆ ಈಗ ಪ್ರಶ್ನೆ ಏಳುವಂತೆ ಮಾಡಿದೆ. ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಶಾರ್ದೂಲ್ ಠಾಕೂರ್. ಬ್ಯಾಟಿಂಗ್ ಅಥವಾ ಬೌಲಿಂಗ್ ಎರಡರಲ್ಲೂ ತಂಡಕ್ಕೆ ಇವರು ನೆರವಾಗ್ತಾ ಇಲ್ಲ. ಆದರೂ ಇವರಿಗೆ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ನೀಡಲಾಗಿದೆ. ಇದು ಈಗ ಫ್ಯಾನ್ಸ್ಗಳ ಕೋಪಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. 19 ತಿಂಗಳು ಟೀಮ್ ಇಂಡಿಯಾದಿಂದ ಹೊರಬಿದ್ದಿದ್ದ ಶಾರ್ದೂಲ್ ಠಾಕೂರ್ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯಕ್ಕಾಗಿ ಆಡುವ 11ರ ಸ್ಥಾನವನ್ನು ಇವರು ಪಡೆದರು. ಆದರೆ ಮೊದಲ ಇನ್ನಿಂಗ್ಸ್ನಲ್ಲಿ ಕೇವಲ 1 ರನ್ ಗಳಿಸಿ ಔಟ್ ಆದರು. ಇನ್ನು ಬೌಲಿಂಗ್ ವೇಳೆ ಕೇವಲ 6 ಓವರ್ಗಳನ್ನು ಮಾತ್ರ ಇವರು ಬೌಲ್ ಮಾಡಿದ್ದಾರೆ. ಇಂಗ್ಲೆಂಡ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ಒಟ್ಟು 5 ಬೌಲರ್ಗಳೊಂದಿಗೆ ಬೌಲಿಂಗ್ ಮಾಡಿತು. ಇವರಲ್ಲಿ 4 20ಕ್ಕೂ ಹೆಚ್ಚು ಓವರ್ಗಳನ್ನು ಬೌಲ್ ಮಾಡಿದ್ದಾರೆ. ಆದರೆ ಶಾರ್ದೂಲ್ ಠಾಕೂರ್ ಕೇವಲ 6 ಓವರ್ ಬೌಲಿಂಗ್ ಮಾಡಿ 6 ಓವರ್ಗೆ ಇವರು 38 ರನ್ನನ್ನು ಬಿಟ್ಕೊಟ್ಟಿದ್ದಾರೆ. ಇನ್ನು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 12 ಬಾಲ್ಗೆ ಕೇವಲ ಇವರು 4 ರನ್ನನ್ನು ಗಳಿಸಿದ್ದಾರೆ. ಇದನ್ನು ನೋಡಿ ಶಾರ್ದೂಲ್ ಬ್ಯಾಟಿಂಗ್ನಲ್ಲೂ ವೇಸ್ಟ್, ಬೌಲಿಂಗ್ನಲ್ಲೂ ವೇಸ್ಟ್, ಆದರೆ ಹೆಸರಿಗೆ ಮಾತ್ರ ಆಲ್ರೌಂಡರ್. ಹಾಗಾದರೆ ಇವರಿಗೆ ತಂಡದಲ್ಲಿ ಇದ್ದು ಇವರು ಪ್ರಯೋಜನ ಇಲ್ಲ, ಯಾಕೆ ಇವರಿಗೆ ಸ್ಥಾನ ಕೊಟ್ರಿ ಅಂತ ಹೇಳಿ ಈಗ ಪ್ರಶ್ನೆಗಳು ಎದ್ದಿದೆ. ಶಾರ್ದೂಲ್ ಬದಲು ನಿತೀಶ್ಗೆ ಚಾನ್ಸ್ ಸಿಗಬೇಕಿತ್ತು. ಲೀಡ್ಸ್ ಟೆಸ್ಟ್ಗೂ ಮೊದಲು ಶಾರ್ದೂಲ್ ಠಾಕೂರ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರ ನಡುವೆ ಅಂತಿಮ 11ನಲ್ಲಿ ಸ್ಥಾನ ಪಡೆಯುವುದಕ್ಕೆ ಬಹಳ ಪೈಪೋಟಿ ಏರ್ಪಟ್ಟಿತ್ತು. ಹಿಂದಿನ ಆಸ್ಟ್ರೇಲಿಯಾ ಪ್ರವಾಸದಲ್ಲೂ ನಿತೀಶ್ ಕುಮಾರ್ ರೆಡ್ಡಿ ಅವರು ಆಲ್ರೌಂಡರ್ ಪ್ರದರ್ಶನ ನೀಡಿದ್ರಿಂದ ಇವರನ್ನ ತಂಡದಲ್ಲಿ ಉಳಿಸಿಕೊಳ್ತಾರೆ ಅಂತ ಹೇಳಿ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಶುಕ್ರವಾರ ಪಂದ್ಯಕ್ಕೂ ಮುನ್ನ ತಂಡದ ಪ್ರಕಟಣೆ ಆದಾಗ ಅಚ್ಚರಿ ಕಾದಿತ್ತು. ಅಂತಿಮ 11ನಲ್ಲಿ ಶಾರ್ದೂಲ್ ಠಾಕೂರ್ ಅವರ ಹೆಸರಿತ್ತು. ಆದರೆ ಶಾರ್ದೂಲ್ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಫೇಲ್ಯೂರ್ ಆಗಿದ್ದಾರೆ. ಒಂದು ವೇಳೆ ನಿತೀಶ್ ಕುಮಾರ್ ರೆಡ್ಡಿಗೆ ಅವಕಾಶ ನೀಡಿದರೆ ಅವರು ಬ್ಯಾಟಿಂಗ್ನಲ್ಲಿ ಕನಿಷ್ಠ ಒಂದಷ್ಟು ರನ್ ಗಳಿಸ್ತಾ ಇದ್ರು ಅನ್ನೋ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ನಿತೀಶ್ ಕುಮಾರ್ ರೆಡ್ಡಿಗೆ ಚಾನ್ಸ್ ನೀಡಬೇಕು ಅನ್ನೋ ಒತ್ತಾಯ ಕೂಡ ಮತ್ತೊಂದು ಕಡೆಯಿಂದ ಕೇಳಿ ಬರ್ತಾ ಇದೆ. ನಂಬಿಕೆ ಇಲ್ದಿದ್ರೆ ಯಾಕೆ ಆಡಿಸ್ತೀರಾ? ಇನ್ನು ಈ ಬಗ್ಗೆ ಮಾತನಾಡಿದ ದಿನೇಶ್ ಕಾರ್ತಿಕ್ ಅವರು, ಶಾರ್ದೂಲ್ ಠಾಕೂರ್ ಅವರ ಬಗ್ಗೆ ಟೀಮ್ ಇಂಡಿಯಾ ಆಡಳಿತ ಮಂಡಳಿ ಗಮನವನ್ನು ಹರಿಸಬೇಕು. ಅವರ ಬೌಲಿಂಗನ್ನು ನಂಬದಿದ್ರೆ ಅವರನ್ನು ಯಾಕೆ ಆಡಿಸ್ತಾ ಇದ್ದೀರಾ? ಇದು ಖಂಡಿತವಾಗಿ ಒಂದು ಸಮಸ್ಯೆ. ನೀವು ಬೌಲರನ್ನು ನಂಬದಿದ್ರೆ ಅವರನ್ನು ಯಾಕೆ ಆಡಿಸ್ತೀರಾ ಅಂತ ಹೇಳಿ ಇವರು ಕೇಳಿದ್ದಾರೆ. ನೀವು 4 ವೇಗದ ಬೌಲರ್ಗಳನ್ನು ಆಡಿಸಿದಾಗ ಶಾರ್ದೂಲ್ಗೆ ಸಮಾನ ಅವಕಾಶ ಸಿಗೋದಿಲ್ಲ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಎಂದು ದಿನೇಶ್ ಕಾರ್ತಿಕ್ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಮುಂಬೈ ಲಾಬಿಗಳನ್ನು ಬದಿಗಿಟ್ರೆ ಟೀಮ್ ಇಂಡಿಯಾ ಉತ್ತಮವಾಗಿರುತ್ತೆ, ಇಲ್ಲದಿದ್ರೆ ಟೀಮ್ ಇಂಡಿಯಾ ಮತ್ತೆ ತನ್ನ ವೈಭವವನ್ನು ಕಾಣೋದು ಡೌಟ್ ಅನ್ನೋ ಮಾತು ಕೂಡ ಒಂದು ಫ್ಯಾನ್ಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವ ಮಾತು. ಈ ಬಗ್ಗೆ ನಿಮಗೇನಿಸುತ್ತೆ? ಅದನ್ನು, ಈ ಅಭಿಪ್ರಾಯವನ್ನು, ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.